ಗೈಸ್, ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಸೊ ಗೈಸ್, ಇವತ್ತು ಆಗಸ್ಟ್ 15th ಇಂಡಿಪೆಂಡೆನ್ಸ್ ಡೇ. ಹಾಗೆ ಮೊದಲನೇ ಶ್ರಾವಣ ಕೂಡ, ಶ್ರಾವಣ ಶನಿವಾರ ಇವತ್ತು. ಆಗಸ್ಟ್ 15th ನಮ್ಮ ಅದಕ್ಕೆ ಬರ್ಡೇನೂ ಇದೆ. ಸೊ ಇವತ್ತಿನ ನನ್ನ ಈ ಡೇ ತುಂಬಾ ಬ್ಯುಸಿ ಶೆಡ್ಯೂಲ್ ಅಂತಾನೆ ಅನ್ಕೊಳ್ಳಿ. ಸೊ ಯಾರಿಗೆ ಬಂತು, ಎಲ್ಲಿಗೆ ಬಂತು 47 ಸ್ವಾತಂತ್ರ್ಯ ಅಂತ ಎಲ್ಲರೂ ನೋಡ್ಬಿಟ್ಟೆ ಹಾಡು ಬರಿದ್ದಾರೆ ಅಂತ ಅನ್ಸುತ್ತೆ. ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಹೇಳ್ತಾ ನಾನು ಇವತ್ತಿನ ಈ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಲೈಕ್, ಶೇರ್, ಕಮೆಂಟ್ ಮಾಡಿ. ಇವತ್ತು ನಾನು ಟಿಫನ್ಗೆ ಲೆಮನ್ ರೈಸ್ ಮಾಡ್ಕೊಂಡಿದ್ದೆ, ದೇವ್ರ ನೈವೇದ್ಯಕ್ಕೆ ಅಂತ ಹೇಳಿ. ಕೇಸರಿ ಭಾತ್ ಮತ್ತೆ ಕೋಸಂಬರಿ ಮಾಡ್ಕೊಂಡಿದ್ದೆ. ಇವತ್ತು ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಇತ್ತು ನನ್ನ ಮಗನ ಸ್ಕೂಲಲ್ಲಿ. ಸೊ ಪೇರೆಂಟ್ಸ್ನ ಕೂಡ ಇನ್ವೈಟ್ ಮಾಡಿದ್ರು. ಫಸ್ಟ್ ಮಕ್ಕಳನ್ನ ಡ್ರಾಪ್ ಮಾಡಬೇಕಿತ್ತು. ಸೊ ಲೇಟಾಗಿ ಬಾರ್ದಂತ ಹೇಳಿ ಬೇಗ ಇದು ಕೆಲಸ ಪೂಜೆ ಎಲ್ಲ ಮುಗಿಸ್ಕೊಂಡು ಅವನ್ನ ಕೂಡ ರೆಡಿ ಮಾಡಿದೆ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಹೇಳು. ಮಾಡಲ್ ಅಲ್ವಾ ನೀನು ಒಂದು ತೆಗಿತಿರೋದು ಈ ಥರ ಫೋಟೋ ಶೂಟ್ ಇಬ್ಬರು. ಸಕ್ಕತ್ತಾಗಿ ಬಂತದ್ದು. ಬಾಯ್ ಮುದ್ದು. ನಾನು ಬರ್ತೀನಿ, ನಡೀರಿ ಬೇಗ. ಬಾಯ್. ನನ್ನ ಮಗ ಇವತ್ತು ಫುಲ್ ಖುಷಿಯಾಗಿ ಸ್ಕೂಲ್ಗೆ ಹೋದ. ಅವನ ಸ್ಕೂಲಿಗೆ ಡ್ರಾಪ್ ಮಾಡಿ ಬಂದು ನಾನು ಮತ್ತೆ ನಮ್ಮ ಅಮ್ಮಾಜಿ ರೆಡಿ ಆದ್ವಿ. ನನ್ನ ಹಸ್ಬೆಂಡ್ ಇವಾಗ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಅವ್ರು ಬರಲಿಲ್ಲ. ಸೊ ನಾವೇ ಹೋದ್ವಿ. ಸ್ಕೂಲ್ ಫಂಕ್ಷನ್ ಮಾತ್ರ ತುಂಬ ಚೆನ್ನಾಗಾಯಿತು. ಒಂದ್ಸರಿ ನೋಡ್ಕೊಬನ್ನಿ ನೀವೇನೆ. ನೋಡಿ, ಪುಟಾಣಿ ಮಕ್ಕಳೆಲ್ಲ ಫ್ರೀಡಮ್ ಫೈಟರ್ಸ್ ಡ್ರೆಸ್ನ ಹಾಕೊಂಡು ಬಂದಿದ್ರು. ಮತ್ತೆ ತುಂಬ ಚೆನ್ನಾಗಿ ಸ್ಪೀಚ್ ಕೂಡ ಹೇಳ್ಕೊಟ್ಟಿದ್ರು ಟೀಚರ್ಸು. ಮಕ್ಕಳೆಲ್ಲ ಅಷ್ಟು ಜನ ಪೇರೆಂಟ್ಸ್ ನೋಡಿ ಸ್ವಲ್ಪ ನರ್ವಸ್ ಕೂಡ ಆದರು. ಬಟ್ ಇಟ್ಸ್ ಓಕೆ. ತುಂಬ ಕ್ಯೂಟಾಗಿ ಸ್ಪೀಚ್ ಕೊಟ್ಟರು ಎಲ್ಲ ಮಕ್ಕಳು. ಒಬ್ರಿಗಿಂತ ಒಬ್ರು ತುಂಬ ಕ್ಯೂಟಾಗಿ ಕಾಣಿಸಿದ್ರು. ಮತ್ತು ತುಂಬ ಡಿಸಿಪ್ಲಿನ್ಡ್ ಆಗಿ ಮಕ್ಕಳು ಬಿಹೇವ್ ಮಾಡ್ತಾಯಿದ್ರು. ಒಂದು ಈವೆಂಟ್ ಪ್ರೋಗ್ರಾಮ್ ಅಂತ ಬಂದಾಗ ಟೀಚರ್ಸ್ ಎಫರ್ಟ್ ತುಂಬ ಇರುತ್ತೆ. ಅದು ಈ ಫಂಕ್ಷನಲ್ಲಿ ಎದ್ದು ಕಾಣಿಸ್ತಾ ಇತ್ತು. ಸೊ ಇದೆಲ್ಲ ಮುಗಿದ್ಮೇಲೆ ಮಕ್ಕಳು ಡ್ಯಾನ್ಸ್ ಶುರುವಾಯಿತು. ಫಸ್ಟ್ ಡ್ಯಾನ್ಸ್ ನನ್ನ ಮಗಂದಿತ್ತು. ನನ್ನ ಮಗನಿಗೆ ಸ್ಕೂಲಲ್ಲಿ ಚಾರ್ವಿ ಅಂತ ಒಂದು ಫ್ರೆಂಡ್ ಇದ್ಲು. ಸೊ ಅವಳನ್ನ ತಂಗಿ ಅಂತ ಫಿಕ್ಸ್ ಆಗಿಬಿಟ್ಟಿದ್ದಾನೆ. ನೋಡಿ, ಇವರಿಬ್ಬರೇ ಏನು ಪೇರ್ ಮಾಡ್ತಾರೆ. ಫಸ್ಟ್ ಇರೋ ಕಪಲ್ಸು ನನ್ನ ಮಗ ಮತ್ತು ಚಾರ್ವಿ. ಅವಳ ತಂಗಿ ಅಂದರೆ ತುಂಬ ಇಷ್ಟಪಡ್ತಾನೆ ಅವನು. ಸೊ ಮಕ್ಕಳು ಡ್ಯಾನ್ಸ್ ಕೂಡ ತುಂಬ ಕ್ಯೂಟಾಗಿತ್ತು. ಮಕ್ಕಳೆಲ್ಲ ಟೀಚರ್ಸ್ ಹೇಳ್ಕೊಡಿ ಡ್ಯಾನ್ಸ್ನ ತುಂಬ ಚೆನ್ನಾಗಿ ಕೂಡ ಪರ್ಫಾರ್ಮ್ ಮಾಡಿದ್ರು. Thank you all being a part of our Independence Day celebration. Thank you to our principal ma'am, teachers, caretaker, parents and my dear friends. ಸೊ ನೋಡಿ, ಇಲ್ಲಿ ಮಕ್ಳ ಜೊತೆನೇ ವೋಟ್ ಆಫ್ ಥ್ಯಾಂಕ್ಸ್ ಕೂಡ ಮಾಡಿಸೋರು. ಮಗು ಕೂಡ ತುಂಬ ಕ್ಯೂಟಾಗಿ ವೋಟ್ ಆಫ್ ಥ್ಯಾಂಕ್ಸ್ ಸ್ಪೀಚ್ನ ಮಾಡಿ. ಸೊ ಒಂದು ಫೋಟೋಸ್ ತೊಗೊಳ್ಳೋಣ ಅಂತ ನನ್ನ ಮಗನ ಕರೆದೆ. ಅವ್ನು ಚಾರ್ವಿ ಬೇಕು ಅಂತ ಚಾರ್ವಿ ಹುಡ್ಕೊಂಡು ತಿರುಗ್ತಾ ಇದ್ದ. ಫೈನಲಿ ಚಾರ್ವಿ ಸಿಕ್ಕಿದ್ಲು. ಸೊ ನೋಡಿ, ಇವರು ಅಣ್ಣ ತಂಗಿ ಅಂತಾನೆ ಫೇಮಸ್ ಆಗಿಬಿಟ್ಟಿದ್ದಾರೆ ಸ್ಕೂಲಲ್ಲಿ. ಚಾರ್ವಿ ನೋಡೋಣ ಅಂತ ಕರಿತೀವಿ, ಇವನು ತಂಗಿ ಅಂತಾನೆ ಮಾತಾಡಿಸ್ತಾನೆ ಅವಳನ್ನ. ಸೊ ಗೈಸ್, ಇವಾಗ ಮಗಂದು ಇಂಡಿಪೆಂಡೆನ್ಸ್ ಡೇ ಫಂಕ್ಷನ್ ಮುಗೀತು. ನೆಕ್ಸ್ಟ್ ನಮ್ಮ ಅದಕ್ಕೆ ಬರ್ಡೇ. ಹಾಗೆಯಿಂದ ವಾರ ಪೂಜೆ ತಿಂಡಿ ಎಲ್ಲ ಸಾಕಾಯ್ತು, ಸುಸ್ತಾಯ್ತು. ಆಕ್ಚುಲಿ ಒಂದ್ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ನೆಕ್ಸ್ಟ್ ಪ್ಲಾನ್. ಸೊ ನಾವು ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ರೆಡಿಯಾಗಿ ನಮ್ಮ ಅದಕ್ಕೆ ಮನೆಗೆ ಹೊರಟ್ವಿ. ಸೊ ನಾವು ಕೇಕ್ ತಗೊಂಡಿಲ್ಲ. ನಮ್ಮ ಅದಕ್ಕೆ ಮನೆಯಿಂದ ಸ್ವಲ್ಪ ದೂರದಲ್ಲಿ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ಅಮ್ಮಸ್ ಪೇಸ್ಟ್ರೀಸ್ ಇತ್ತು. ಅಲ್ಲಿ ಕೇಕ್ ಯಾವಾಗಲೂ ತಗೊಂಡು ಹೋಗ್ತೀವಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಅಲ್ಲೇ ತಗೊಳ್ಳೋಣ ಅಂತ ಹೇಳಿ ನಾವು ಇಲ್ಲಿಂದ ಡೈರೆಕ್ಟ್ ಆಗಿ ಆಟೋ ಹತ್ತಿದ್ವಿ. ಸೊ ನಾವು ಫಸ್ಟ್ ಮನೆಗೆ ಹೋಗದೆ ಫಸ್ಟ್ ಅಮ್ಮಸ್ ಪೇಸ್ಟ್ರಿ ಹತ್ರನೇ ಹೋದ್ವಿ. ಅಲ್ಲಿ ಕೇಕ್ ಎಲ್ಲ ತಗೊಂಡು ಆಮೇಲೆ ಮನೆಗೆ ರೀಚ್ ಆದ್ವಿ. ನಾವು ಹೋಗೋ ಸ್ವಲ್ಪ ಲೇಟೇ ಆಗ್ಬಿಟ್ಟಿತ್ತು. ಒಳಗಡೆ ಹಾಕೊಂಡಿದ್ರೆ ಹೆಂಗ್ ಓಪನ್ ಮಾಡೋದು? ಬರ್ತಡೇದಲ್ಲಿ ಸ್ಪೆಷಲ್ ಸ್ಯಾರಿ ಇವತ್ತು.
ಅತ್ತೆ ಫೇವ್ರೆಟ್ ಡ್ರೆಸ್, ಅತ್ತೆ ಇಷ್ಟಪಟ್ಟಿದ್ದ ಡ್ರೆಸ್. ಥ್ಯಾಂಕ್ ಯು. ನಿಜವಾಗ್ಲೂ ನಾನ್ ವೆಜ್ ಅಡುಗೆನೇ ಬೆಸ್ಟ್. ನಾನ್ ವೆಜ್ ಅಡುಗೆ ಒಬ್ಬಟ್ಟು ಬಜ್ಜಿ ಎಲ್ಲ ಮಾಡ್ಕೊಂಡು ಕೂತಿದ್ದಾರೆ ನೋಡಿ ಗೈಸ್. ಇದೇ ಪ್ರತಿಭೆ ಬಿಡಿಸಿರೋ ಅಂತ ಪೇಂಟಿಂಗು ನಮ್ಮ ರಿತನ್ಯ ದಿ ಗ್ರೇಟ್ ಪೇಂಟರ್ ಬಿಡಿಸಿರೋದು, ದ ಗ್ರೇಟ್ ಆರ್ಟಿಸ್ಟ್. ಅವನೇ ಗಿಫ್ಟ್ ಕೊಡ್ತಾನೆ ನೋಡಿ. ಏನ್ ಗೊತ್ತಾ, 10 ರೂಪಾಯಿ ಒಂದ್ ಕಟ್ಟು ಅಂದ್ರು, 2 ಕಟ್ಟಾಡ್ರೆ 15 ರೂಪಾಯಿ ಅಂದ್ರು. ನಾನ್ ಬಿಡ್ತೀನ, ಹೆಂಗು ನಮ್ ಜ್ಯೋತಿ ಬರ್ತಾಳೆ ತಡಿ, ನಮ್ಮ ಅಜ್ಜಿ ಇದೆ ಬಿಡಿಸ್ಕೊಡುತ್ತೆ ನಮ್ ಜ್ಯೋತಿಗೆ ಅಂತ ಹೇಳಿ ನಾನು ಏನೋ ಅನ್ಕೊಂಡು ಏನಕ್ಕೆ ಗೆಸ್ ಮಾಡ್ಕೊಂಡಿದ್ದೀನಿ ಅವಾಗಿಂದನು. ಪ್ರಪೋಸ್ ಮಾಡಲಿಲ್ಲ, ಹಂಗೆ ಕೊಡ್ತಿದ್ದೀರಾ? ಇಷ್ಟು ದಪ್ಪ ಇಷ್ಟು ನಾನೇನೋ ಸರ್ಪ್ರೈಸ್ ಗಿಫ್ಟ್ ಖುಷಿ ಆಗ್ತೀಯ ಅಂದ್ರೆ ನೀನು ನನ್ಗೇನೆ ಉಲ್ಟಾ ಖುಷಿ ಆಯ್ತು, ಬಟ್ ಎಕ್ಸ್ಪೆಕ್ಟೇ ಮಾಡಿಲ್ಲ. ಲೈಫ್ ಅಲ್ಲಿ ಈ ತರ ಕೊಟ್ಟಿರಲ್ಲ ಯಾರುನು. ನಂಗೆ ಅಂತ ಬೆಂಡಕಾಯಿ ಕೊಡ್ಲ, ಬೆಂಡಕಾಯಿ ಇಬ್ರು ಬೆಂಡಕಾಯಿ ಕೊಡ್ತೀನಿ. ಏನ್ ಬೇಕಾ ಏನಂತ ಬರ್ತೀನಿ ಅಂತ ಆಮೇಲೆ ಓದಿನಿ ವಿರಿ. ಯೂಟ್ಯೂಬ್ ಒಂದಿಲ್ಲ ನೋಡಿ ಇಲ್ಲಿ, ಹ್ಯಾಪಿ ಬರ್ಡೇ ರಜನಿ ದ ಯೂಟ್ಯೂಬರ್. ಸುಮ್ನಿರೋ ಒಂದ್ ನಿಮಿಷ. ಎಷ್ಟು ಬೇಗ ಎಷ್ಟು ಸಿಂಪಲ್ ಆಗಿ ಅಷ್ಟು ಸಿಂಪಲ್ ಆಗಾಯ್ತು. ಎಂತ ಡೆಕೋರೇಷನ್ ಏನಿಲ್ಲ, ಗ್ರ್ಯಾಂಡ್ ತುಂಬಾ ಗ್ರ್ಯಾಂಡ್ ಆಗಿ ಏನಿಲ್ಲ, ಏನ್ ಮಾಡಿಲ್ಲ. ಅಜ್ಜಿನತ್ತೆ ಅತ್ತ ಮೇಲೆ ಹೋಯ್ತಲ್ಲಪ್ಪ, ಅತ್ತೆಗೆ ತೋರ್ಸು. ಅಲ್ಲೋ 27 ಏನು ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ರಜನಿ, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ಯೂಟ್ಯೂಬರ್, ಹ್ಯಾಪಿ ಬರ್ಡೇ ಟು ಯು. ಅಲ್ಲ, ಆಮೇಲೆ ಅವರು ಫೋಟೋಗೂ ನನ್ನ ಹಾಕೋಬೇಡ ಅಂತಾರೆ, ಅದಕ್ಕೆ ಏಕೆ ಬರ್ರಿ ಥಿಂಗ್ಸ್ ಬನ್ರಿ. ವಾವ್, ಅವರು ಯಾರು ತಿನ್ಸೋದೇ ಬೇಡ, ಕೇಕ್ ಅಂದಾಗ ಯಾರು ತಿನ್ಸೋದೇ ಬೇಡ. ಇವ್ರು ಅವರವರೇ ತಕ್ಕೋತಾರೆ. ಕೊಡೋಂಗೆ ತಗೊಳ್ಳಿ. ಅಪ್ಪಿ ಕಡೆ ಬರ್ತೀನಿ, ಈ ಕಡೆ ಬರ್ತೀನಿ. ತಗೊಳ್ಳಿ ಬನ್ನಿ. ಫೋಟೋ ಆಯ್ತಾ? ವಿಡಿಯೋ ಜೊತೆ. ಅಯ್ಯೋ ಕೇಕ್ ಕಾಣಿಸ್ಲಿ ಬಿಡು. ಈ ಕಡೆ ಬಾ ಅಣ್ಣ, ಈ ಕಡೆ ಬಾ. ಈ ಕಡೆ ಬಂತು. ಮೊದ್ಲು ಮನೆಗೆ ಹೋಗವ. ಕೇಕ್ ಕಟ್ ಮಾಡೋದು ತಿನ್ನೋದು ಅಷ್ಟೇ. ನೋಡಿ ಇವರು ಈ ತರ ಎಲ್ಲ ಮಾಡೋದು ಮಕ್ಳು ಮಾತ್ರ. ಎಂಜಾಯ್ ಮಾಡ್ಬೇಕು. ಹೌದು ಹೌದು. ಈಗ ಅತ್ತೆಗೆ ತಿನ್ಸೋದ, ಅತ್ತೆಗೆ ತಿನ್ಸೋದ್ ಈಗ ಅತ್ತೆ ಎಂಜಾಯ್ ಮಾಡುತ್ತೆ, ತಿನ್ಸೋ. ಅಯ್ಯೋ ಡಿನ್ನರ್ ಟೈಮ್, ಅದ್ರದ್ದು ಇವಾಗ ಶೂಟಿಂಗ್ ನಡೆಯುತ್ತೆ, ಅದಕ್ಕೆ ಅರೇಂಜ್ ಮಾಡ್ಬೇಕು, ಅದಕ್ಕೆ ಪ್ಯಾಕಪ್ ಆಗಿದೆ. ಓಕೆ ಸೊ ಗೈಸ್, ಫೈನಲಿ ಇವತ್ತಿನ ಎಲ್ಲ ಪ್ರೋಗ್ರಾಮ್ನ ಮುಗಿಸ್ಕೊಂಡು ಮನೆಗೆ ರೀಚ್ ಆದ್ವಿ. ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಅಂತ ಹೇಳ್ತಾ, ಅಂಡ್ ಲವ್ ಯು ಆಲ್, ಟೇಕ್ ಕೇರ್, ಬೈ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.